ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು 8th ಕ್ಲಾಸ್ ಸೈನ್ಸ್ ಸೆಕೆಂಡ್ ಚಾಪ್ಟರ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಫ್ರೆಂಡ್ ಆ್ಯಂಡ್ ಫ್ರೋ ಸೂಕ್ಷ್ಮಾಣುಜೀವಿಗಳು ಶತ್ರು ಅಥವಾ ಮಿತ್ರದಲ್ಲಿ 2.4 ಡೈರೆಕ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ತೆಗೆದಿದ್ವಿ. ಈಗ ಸೇಮ್ 2.4ನಲ್ಲೇ ಪಾರ್ಟ್ 1 ಮಾಡ್ಕೊಂಡಿದ್ದೀನಿ. ತುಂಬ ಕ್ವಶನ್ಸ್ ಇದೆ, ಅದಕ್ಕೋಸ್ಕರ ಈ 2.4ನಲ್ಲೇ ಇಂಡೈರೆಕ್ಟ್ ಅಥವಾ ಟ್ವಿಸ್ಟೆಡ್ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ತೆಗೆದಿದ್ದೀವಿ. ಓಕೆನಾ? 2.4 ಡೈರೆಕ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮುಗಿತು. ಈಗ ಇಂಡೈರೆಕ್ಟ್ ಮತ್ತು ಟ್ವಿಸ್ಟೆಡ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇದರಲ್ಲಿ ಪಾರ್ಟ್ 1 ಮತ್ತು ಪಾರ್ಟ್ 2 ಮಾಡ್ಕೊಳ್ತೀವಿ. ಓಕೆ, ಇದು ಕ್ಲಾಸ್ ಸ್ಟಾರ್ಟ್ ಮಾಡೋಣ. 2.4ನಲ್ಲಿ ಹಾರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಹಾರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದ್ರೇನು? ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳು ಅಂತ. ಹಾರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದರೆ ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳು. ಓಕೆನಾ? ಇದರಲ್ಲಿ ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳು. ಇದರಲ್ಲಿ ಫಸ್ಟ್ ಕ್ವಶನ್, ನೇಮ್ ದ ಆರ್ ವಿಚ್ microorganisms cause diseases in plants, animals and human beings. ಹಾಗಂದ್ರೆ ಏನಂತ, ಇಲ್ಲಿ ನೇಮ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕಾಸ್ ಡಿಸೀಸಸ್ ಇನ್ ಪ್ಲಾಂಟ್, ಎನಿಮಲ್ಸ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಬೇಕಾದ್ರೂ ಕೇಳ್ಬೋದು, ಅಥವಾ ವಿಚ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕಾಸ್ ಡಿಸೀಸಸ್ ಇನ್ ಪ್ಲಾಂಟ್ಸ್, ಎನಿಮಲ್ಸ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಬೇಕಾದ್ರೂ ಕೇಳ್ಬೋದು. ಹಾಗಂದ್ರೆ ಏನಂತ ಕ್ವಶನ್ನು, ಸಸ್ಯಗಳಿಗೆ, ಪ್ರಾಣಿಗಳಿಗೆ ಮತ್ತು ಮಾನವನಿಗೆ ರೋಗವನ್ನು ಉಂಟು ಮಾಡುವಂತಹ ಸೂಕ್ಷ್ಮಾಣುಜೀವಿಗಳನ್ನು ಏನೆಂದು ಕರೆಯುತ್ತಾರೆ ಅಂತ. ಓಕೆನಾ? ಪ್ರಾಣಿಗಳಿಗೆ, ಸಸ್ಯಗಳಿಗೆ, ಮಾನವನಿಗೆ ರೋಗವನ್ನು ಉಂಟು ಮಾಡುವ ಸೂಕ್ಷ್ಮಾಣುಜೀವಿಗಳನ್ನು ಏನೆಂದು ಕರೆಯುತ್ತಾರೆ? ಆನ್ಸರ್ ಬಂದು, ದ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಕಾಲ್ಡ್ ಪ್ಯಾಥೋಜೆನ್ಸ್. ಈ ರೋಗವನ್ನು ಉಂಟು ಮಾಡುವಂತಹ ಸೂಕ್ಷ್ಮಾಣುಜೀವಿಗಳನ್ನು ರೋಗಕಾರಕಗಳು, ಪ್ಯಾಥೋಜೆನ್ಸ್ ಅಂದರೆ ರೋಗಕಾರಕಗಳು ಅಂತೀವಿ. ನಾನು 2.4 ಡೈರೆಕ್ಟ್ ಕ್ವಶನಲ್ಲಿ ಹೇಳಿದ್ದೀನಿ, ಪ್ಯಾಥೋಜೆನ್ಸ್ ಅಂದರೆ ರೋಗಕಾರಕಗಳು. ಓಕೆನಾ? ಇದನ್ನು ಈ ರೀತಿ ಟ್ವಿಸ್ಟೆಡ್ ಆಗಬೇಕಾದ್ರೂ ಕೇಳ್ಬೋದು. ಅರ್ಥ ಆಯ್ತು ಅಂದ್ಕೊಳ್ತೀನಿ. ರೋಗವನ್ನು ಉಂಟು ಮಾಡುವ ಸೂಕ್ಷ್ಮಾಣುಜೀವಿಗಳನ್ನು ರೋಗಕಾರಕಗಳು ಅಂತ ಕರೀತಾರೆ. ಸೆಕೆಂಡ್ ಕ್ವಶನ್ ಬಂದು, how the pathogens enter in our body, or in which media pathogens enter in our body. ಹಾಗಂದ್ರೆ ಏನರ್ಥ, ರೋಗಕಾರಕಗಳು ನಮ್ಮ ದೇಹವನ್ನು ಹೇಗೆ ಪ್ರವೇಶಿಸುತ್ತವೆ, ಅಥವಾ ನಮ್ಮ ದೇಹಕ್ಕೆ ಯಾವ ಮಾಧ್ಯಮದಲ್ಲಿ ರೋಗಕಾರಕಗಳು ಪ್ರವೇಶಿಸುತ್ತವೆ. ಕ್ವಶನ್ಸ್ ಅರ್ಥ ಮಾಡ್ಕೊಳ್ಳಿ. ಹೌ ದ ಪ್ಯಾಥೋಜನ್ಸ್ ಎಂಟರ್ ಇನ್ ಅವರ್ ಬಾಡಿ, ನಮ್ಮ ದೇಹಕ್ಕೆ ರೋಗಕಾರಕಗಳು ಯಾವ ರೀತಿ ಪ್ರವೇಶಿಸುತ್ತೆ ಮತ್ತು ಯಾವ ಮಾಧ್ಯಮದ ಮುಖಾಂತರ ಪ್ರವೇಶಿಸುತ್ತೆ ಅಂತ ಕ್ವಶನ್. ಓಕೆನಾ? ಇಲ್ಲಿ ಆನ್ಸರ್ ಬಂದು, ಪ್ಯಾಥೋಜನ್ಸ್ ಆರ್ ಎಂಟರ್ ಇನ್ ಅವರ್ ಬಾಡಿ ಥ್ರೂ ಏರ್ ವಿ ಬ್ರೀತ್, ದ ವಾಟರ್ ವಿ ಡ್ರಿಂಕ್, ಆರ್ ದ ಫುಡ್ ವಿ ಈಟ್. They can also get transmitted by direct contact with an infected person or carried by an animal. ಹಾಗಂದ್ರೆ ಏನಂತ, ಈ ರೋಗಕಾರಕಗಳು ನಮ್ಮ ದೇಹವನ್ನು ಉಸಿರಾಡುವ ಗಾಳಿ ಮುಖಾಂತರ ಥ್ರೂ ದ ಏರ್, ಮತ್ತು ನಾವು ಕುಡಿಯುವ ನೀರಿನ ಮುಖಾಂತರ ಉಸಿರಾಡುವ ಗಾಳಿ ಇದು ದ ವಾಟರ್ ವಿ ಡ್ರಿಂಕ್, ಕುಡಿಯುವ ಗಾಳಿ ಮುಖಾಂತರ, ಅಥವಾ ದ ಫುಡ್ ವಿ ಈಟ್, ನಾವು ತಿನ್ನುವ ಆಹಾರದ ಮುಖಾಂತರ. ಆ್ಯಂಡ್ ದೇ ಕ್ಯಾನ್ ಆಲ್ಸೋ ಗೆಟ್ ಟ್ರಾನ್ಸ್ಮಿಟೆಡ್ ಬೈ ಡೈರೆಕ್ಟ್ ಕಾಂಟ್ಯಾಕ್ಟ್. ಅದಲ್ಲದೆ ನಮ್ಮ ದೇಹವನ್ನು ಒಬ್ಬ ಸೋಂಕಿತ ವ್ಯಕ್ತಿಯ ನೇರ ಸಂಪರ್ಕದಿಂದ, ವಿತ್ ಆನ್ ಇನ್ಫೆಕ್ಟೆಡ್ ಪರ್ಸನ್, ಯಾವ ವ್ಯಕ್ತಿಗೆ ರೋಗ ಬಂದಿರುತ್ತೆ ಆ ವ್ಯಕ್ತಿಯನ್ನು ನೇರವಾಗಿ ಸಂಪರ್ಕ ಮಾಡೋದ್ರಿಂದ, ಅಥವಾ ಪ್ರಾಣಿಯಿಂದ ಮುಖಾಂತರ ಬೇಕಾದರೂ, ಪ್ರಾಣಿಗೆ ಕಾಯಿಲೆ ಬಂದಿದ್ರೆ, ರೋಗ ಬಂದಿದ್ರೆ ಆ ಪ್ರಾಣಿಯ ನೇರ ಸಂಪರ್ಕದಿಂದ ಸಹ
ಹರಡುವಂತಹ ಸಾಧ್ಯತೆಗಳಿರುತ್ತೆ. ಓಕೆನಾ. ಇಲ್ಲಿ ರೋಗಕಾರಕಗಳು ನಮಗೆ ಗಾಳಿಯ ಮುಖಾಂತರ ಹರಡ್ಬೋದು, ನೀರಿನ ಮುಖಾಂತರ ಹರಡ್ಬೋದು, ಆಹಾರದ ಮುಖಾಂತರ ಹರಡ್ಬೋದು, ಅಥವಾ ಸೋಂಕಿತ ವ್ಯಕ್ತಿ, ಯಾವ ವ್ಯಕ್ತಿಗೆ ರೋಗ ಬಂದಿರುತ್ತೆ ಆ ವ್ಯಕ್ತಿಯ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದರೆ, ಅಥವಾ ಯಾವ ಪ್ರಾಣಿಗೆ ಕಾಯಿಲೆ ಬಂದಿರುತ್ತೆ, ರೋಗ ಬಂದಿರುತ್ತೆ, ಆ ಪ್ರಾಣಿಯ ನೇರ ಸಂಪರ್ಕದಲ್ಲಿದ್ದರೆ ಈ ಎಲ್ಲ ವಿಧಾನಗಳ ಮುಖಾಂತರ ನಮಗೆ ರೋಗಗಳು ಹರಡುತ್ತೆ. ಈ ಪ್ಯಾಥೋಜನ್ಸ್, ರೋಗಕಾರಕಗಳು ನಮ್ಮ ದೇಹವನ್ನು ಸೇರುತ್ತೆ. ಓಕೆನಾ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಬನ್ನಿ, ಥರ್ಡ್ ಕ್ವಶನ್ ಬಂದು ಹೌ ದ ಮೈಕ್ರೋಬ್ಸ್ ಆರ್ ಮೈಕ್ರೋಬಿಯಲ್ ಡಿಸೀಸಸ್ ಸ್ಪ್ರೆಡ್ ಡಿಸೀಸ್. ಹಾಗಂದ್ರೆ ಅರ್ಥ, ಸೂಕ್ಷ್ಮಾಣುಜೀವಿಗಳು ಅಥವಾ ಸೂಕ್ಷ್ಮಾಣುಜೀವಿಗಳ ರೋಗಗಳು ಹೇಗೆ ರೋಗವನ್ನು ಹರಡುತ್ತೆ, ಈ ಸೂಕ್ಷ್ಮಾಣುಜೀವಿಗಳು ರೋಗವನ್ನು ಯಾವ ರೀತಿ ಹರಡುತ್ತೆ ಅಂತ ಕ್ವಶನ್ ಇದೆ, ಟ್ವಿಸ್ಟೆಡ್ ಕ್ವಶನ್. ಓಕೆನಾ. ಈ ಸೂಕ್ಷ್ಮಾಣುಜೀವಿಗಳು ರೋಗವನ್ನು ಯಾವ ರೀತಿ ಹರಡುತ್ತೆ, ಹೌ ದ ಮೈಕ್ರೋಬಿಯಲ್ ಡಿಸೀಸಸ್ ಸ್ಪ್ರೆಡ್ ಡಿಸೀಸ್. ಆನ್ಸರ್ ಬಂದು ಮೈಕ್ರೋಬಿಯಲ್ ಡಿಸೀಸಸ್ ಕ್ಯಾನ್ ಸ್ಪ್ರೆಡ್ ಡಿಸೀಸ್ ಫ್ರಮ್ ಆನ್ ಇನ್ಫೆಕ್ಟೆಡ್ ಪರ್ಸನ್ ಟು ಎ ಹೆಲ್ತಿ ಪರ್ಸನ್ ಥ್ರೂ ಹೇರ್, ವಾಟರ್, ಫುಡ್ ಆರ್ ಬೈ ಫಿಸಿಕಲ್ ಕಾಂಟ್ಯಾಕ್ಟ್. ಇದಕ್ಕೂ ನೋಡಿ ಆನ್ಸರು ಯಾವ ರೀತಿ ಹರಡುತ್ತೆ. ಸೂಕ್ಷ್ಮಾಣುಜೀವಿಗಳು ರೋಗಗಳು ಸೋಂಕಿತ ವ್ಯಕ್ತಿಯಿಂದ, ಯಾವ ವ್ಯಕ್ತಿಗೆ ರೋಗ ಬಂದಿರುತ್ತೆ ಆ ಸೋಂಕಿತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಗೆ, ಫ್ರಮ್ ಆನ್ ಇನ್ಫೆಕ್ಟೆಡ್ ಪರ್ಸನ್ ಟು ಎ ಹೆಲ್ತಿ ಪರ್ಸನ್ ಥ್ರೂ, ಸೋಂಕಿತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಗೆ ನೀರಿನ ಮುಖಾಂತರ, ಗಾಳಿಯ ಮುಖಾಂತರ, ಆಹಾರದ ಮುಖಾಂತರ ಅಥವಾ ದೈಹಿಕ ಸಂಪರ್ಕದ ಮುಖಾಂತರ ಈ ಸೂಕ್ಷ್ಮಾಣುಜೀವಿಗಳು ರೋಗವನ್ನು ಹರಡುತ್ತವೆ. ಓಕೆನಾ. ಕ್ವಶನ್ ಚೇಂಜ್ ಇದೆ, ಆನ್ಸರ್ ಆಲ್ಮೋಸ್ಟ್ ಸೆಕೆಂಡ್ ಒನ್ ಮತ್ತು ಥರ್ಡ್ ಒನ್ ಸಿಮಿಲರ್ ಆಗಿದೆ, ಒಂದೇ ಥರ ಇದೆ. ಕ್ವಶನ್ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಿ. ಓಕೆನಾ. ಇಲ್ಲಿ ಆಲ್ಮೋಸ್ಟ್ ಸೇಮೇ ಸಿಮಿಲರ್ ಆನ್ಸರ್ ಇದೆ. ಯಾವ ರೀತಿ ಸೂಕ್ಷ್ಮಾಣುಜೀವಿಗಳು ಹರಡುತ್ತೆ ಅನ್ನೋದಕ್ಕೂ ಇದೆ ಆನ್ಸರು, ಅಥವಾ ಪ್ಯಾಥೋಜನ್ಸ್ ಯಾವ ರೀತಿ ಹರಡುತ್ತೆ ರೋಗಕಾರಕಗಳು ಅನ್ನೋದೇ ಅದೇ ಆನ್ಸರ್ ಬರುತ್ತೆ ಸೆಕೆಂಡ್ ಒನ್. ಅಬ್ಸರ್ವ್ ಮಾಡಿ, ಕ್ವಶನ್ ಚೇಂಜ್ ಇದೆ, ಆನ್ಸರ್ ಸೇಮ್ ಇದೆ. ಓಕೆನಾ. ನೆಕ್ಸ್ಟ್ ಬನ್ನಿ, ಫೋರ್ತ್ ಕ್ವಶನ್. ಕಾಮನ್ ಕೋಲ್ಡ್ ಈಸ್ ಎ ಬ್ಯಾಕ್ಟೀರಿಯಲ್ ಡಿಸೀಸ್ ಆರ್ ವೈರಲ್ ಡಿಸೀಸ್. ಇಲ್ಲಿ ಕ್ವಶನ್ ಏನು ಕೇಳಿದ್ದಾರೆ, ಈ ಕಾಮನ್ ಕೋಲ್ಡ್ ಅಂದರೆ ಸಾಮಾನ್ಯ ಶೀತ, ಇದೊಂದು ಬ್ಯಾಕ್ಟೀರಿಯಲ್ ಡಿಸೀಸಸ್ ಅಥವಾ ವೈರಲ್ ಡಿಸೀಸಸ್, ಬ್ಯಾಕ್ಟೀರಿಯಾದಿಂದ ಬರುವ ಕಾಯಿಲೆನಾ ಅಥವಾ ವೈರಸ್ ಇಂದ ಬರುವ ರೋಗನಾ ಅಂತ ಕೇಳ್ತಿದ್ದಾರೆ. ಓಕೆನಾ. ಸಾಮಾನ್ಯ ಶೀತ ಅನ್ನೋದು ಬ್ಯಾಕ್ಟೀರಿಯಾದಿಂದ ಬರುತ್ತಾ ಅಥವಾ ವೈರಸ್ ಇಂದ ಬರುತ್ತಾ, ಈ ಥರ ಟ್ವಿಸ್ಟೆಡ್ ಆಗಿ ಕೇಳ್ಬೋದು. ನೀವು ಆನ್ಸರ್ ತಿಳ್ಕೊಂಡಿರ್ಬೇಕು, ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ ಲಾಸ್ಟ್ ಕ್ವಶನ್ ಆನ್ಸರ್ಸ್ನ ಸ್ಟಡಿ ಮಾಡಿದರೆ ಆನ್ಸರ್ ಬರುತ್ತೆ. ಇಟ್ ಈಸ್ ಎ ವೈರಲ್ ಡಿಸೀಸ್. ಈ ಕಾಮನ್ ಕೋಲ್ಡ್ ಮತ್ತು ಫ್ಲೂ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಕಾಮನ್ ಕೋಲ್ಡ್ ಮತ್ತು ಫ್ಲೂ ವೈರಸ್ಸಿಂದ ಬರೋದು, ಅದಕ್ಕೋಸ್ಕರ ನೀವು ವ್ಯಾಕ್ಸಿನನ್ನು ತಗೊಂಡ್ರೆ ವಾಸಿ ಆಗೋದಿಲ್ಲ ಅಂತ. ಅಲ್ಲಿ ನಿಮಗೆ ಅರ್ಥ ಆಗಿದ್ರೆ ಇಲ್ಲಿ ಈಸಿ ಆಗುತ್ತೆ ಆನ್ಸರ್ ಮಾಡೋದಕ್ಕೆ. ಈ ಕಾಮನ್ ಕೋಲ್ಡ್ ಅನ್ನೋದು ವೈರಸ್ಸಿಂದ ಬರುವಂತಹ ರೋಗ. ಇಟ್ ಈಸ್ ಎ ವೈರಲ್ ಡಿಸೀಸ್. ಹೇಗೆ ಬರುತ್ತೆ, ಇಲ್ಲಿ ಬ್ರಾಕೆಟಲ್ಲಿ ಹಾಕಿದ್ದೀನಿ ನೋಡಿ. Fine droplets of moisture carrying thousands of viruses are spread in the air. ಹಾಗಂದ್ರೆ ಏನರ್ಥ, ನಾವು ಕಾಮನ್ ಕೋಲ್ಡ್ ಅಂದರೆ ಶೀತ ಆದಾಗ ನಾವು ಅಕ್ಷಿ ಮಾಡ್ತೀವಲ್ವಾ, ಆವಾಗ ಎಷ್ಟೊಂದು ಫೈನ್ ಡ್ರಾಪ್ಲೆಟ್ಸ್ ಆಫ್ ಮಾಯಿಶ್ಚರ್, ನಮ್ಮ ಮೂಗಿನಿಂದ ಎಷ್ಟೊಂದು ತೇವಾಂಶಯುತ ಹನಿಗಳು ಹೊರಗಡೆ ಬರುತ್ತೆ. ದ ಫೈನ್ ಡ್ರಾಪ್ಲೆಟ್ಸ್ ಆಫ್ ಮಾಯಿಶ್ಚರ್ ಕ್ಯಾರಿಂಗ್ ಥೌಸಂಡ್ಸ್ ಆಫ್ ವೈರಸಸ್, ಆ ಮೂಗಿನಿಂದ ಬರುತ್ತಲ್ಲ ನಮಗೆ ತೇವಾಂಶ, ಆ ತೇವಾಂಶದಲ್ಲಿ ಈ ವೈರಸ್ ಇರುತ್ತಂತೆ. ಓಕೆನಾ. ಆರ್ ಸ್ಪ್ರೆಡ್ ಇನ್ ದ ಏರ್, ಇದೆಲ್ಲ ಆ ವೈರಸ್ ಎಲ್ಲ ಎಲ್ಲಿಗೆ ಸ್ಪ್ರೆಡ್ ಆಗುತ್ತೆ, ಗಾಳಿಗೆ ಹರಡ್ಬಿಡುತ್ತಂತೆ. ಅದರಿಂದ ಈ ಸೂಕ್ಷ್ಮಾಣುಜೀವಿಗಳು ಇರುವಂತಹ ಈ ತೇವಾಂಶದಲ್ಲಿರುವಂತಹ ನಮ್ಮ ಶೀತದ ಹನಿಗಳೆಲ್ಲ ಹೊರಗಡೆ ನಾವು ಅಕ್ಷಿ ಮಾಡಿದ ತಕ್ಷಣ ಹೊರಗಡೆ ಬಂದು ಗಾಳಿಯಲ್ಲಿ ಸೇರ್ಕೊಂಡ್ಬಿಡುತ್ತೆ, ಹರಡ್ಬಿಡುತ್ತೆ. ಅದರಿಂದ ಇದು ನಮಗೆ ಕಮ್ಯುನಿಕೇಬಲ್ ಡಿಸೀಸಸ್ ಕೂಡ ಹೌದು, ಕಾಮನ್ ಕೋಲ್ಡ್ ಒಬ್ಬರಿಂದ ಇನ್ನೊಬ್ಬರಿಗೆ. ಅದಕ್ಕೆ ಅಕ್ಷಿ ಮಾಡಬೇಕಾದ್ರೆ ಮೂಗಿನ ಹತ್ರ ಕರ್ಚೀಫ್ ಇಟ್ಕೊಳ್ಳಿ ಅಥವಾ ಕೈಯನ್ನು ಅಡ್ಡ ಇಟ್ಕೊಳ್ಳಿ ಅಂತ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾ ಇರ್ತಾರೆ. ಓಕೆನಾ.
ಇದಿಷ್ಟು ಅರ್ಥ ಆಯ್ತು ಅಂದ್ಕೊಳ್ತೀನಿ. ನೆಕ್ಸ್ಟ್ 5th ಕ್ವಶನ್ ನೋಡೋಣ ಬನ್ನಿ. ಹೌ ದ ಕೋಲ್ಡ್ ಸ್ಪ್ರೆಡ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಇಲ್ಲಿ ಶಾರ್ಟ್ ಫಾರ್ಮ್ ಆಗಿ ಹೇಳಿದ್ವಿ ನಾವು. ಫೈನ್ ಡ್ರಾಪ್ಲೆಟ್ಸ್ ಅಂದರೆ ಅದು ತೇವಾಂಶ ಗಾಳಿಗೆ ಹರಡುತ್ತೆ ಅಂತ. ಅದು ಡೀಟೇಲ್ ಆಗಿದೆ ಯಾವ ರೀತಿ ಹರಡುತ್ತೆ ಅಂತ. ಶೀತ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಯಾವ ರೀತಿಯಲ್ಲಿ ಹರಡುತ್ತದೆ. ಹೌ ದ ಕೋಲ್ಡ್ ಸ್ಪ್ರೆಡ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಓಕೆನಾ. ಆನ್ಸರ್ ಬಂದು, when a person suffering from common cold sneezes, fine droplets of moisture carrying thousands of viruses are spread in the air. ಫಸ್ಟ್ ಯಾವುದ್ರ ಮುಖಾಂತರ, ಯಾವ ವ್ಯಕ್ತಿಗೆ ಶೀತ ಆಗಿರುತ್ತೆ, when a person suffering from common cold, ಯಾವ ವ್ಯಕ್ತಿಗೆ ಶೀತ ಆಗಿರುತ್ತೆ ಆ ವ್ಯಕ್ತಿ ಸ್ನೀಸಸ್ ಅಂದರೆ ಸೀನಿದಾಗ, ಅಕ್ಷೀಯ ಮಾಡಿದಾಗ ಅಥವಾ ಸೀನಿದಾಗ ಆ ತೇವಾಂಶದಲ್ಲಿರುವಂಥ ಸಾವಿರಾರು ಹನಿಗಳು ಸೂಕ್ಷ್ಮಾಣು ಜೀವಿಗಳನ್ನು ಹೊತ್ತು ಗಾಳಿಯಲ್ಲಿ ಹರಡಿಬಿಡುತ್ತೆ. ಇದು ಫಸ್ಟ್ ಸ್ಟೆಪ್. ಸೀನಿದ ತಕ್ಷಣ ಆ ತೇವಾಂಶದಲ್ಲಿರುವಂತಹ ವೈರಸ್ ಎಲ್ಲ ಗಾಳಿ ಹರಡುತ್ತೆ. ಸೆಕೆಂಡ್ ಸ್ಟೆಪ್ ಏನು, ದ ವೈರಸ್ ಮೇ ಎಂಟರ್ ದ ಬಾಡಿ ಆಫ್ ಅ ಹೆಲ್ತಿ ಪರ್ಸನ್ ವೈಲ್ ಬ್ರೀತಿಂಗ್ ಆ್ಯಂಡ್ ಕಾಸ್ ಇನ್ಫೆಕ್ಷನ್. ಹಾಗಂದ್ರೇನು, ಅದು ಸೀನಿದ ತಕ್ಷಣ ಎದುರುಗಡೆ ಅಥವಾ ಅಕ್ಕಪಕ್ಕದಲ್ಲಿ ಯಾರಿರ್ತಾರೆ ಅವರಿಗೆ ಉಸಿರಾಡುವಂಥ ಸಮಯದಲ್ಲಿ ಆ ವೈರಸ್ ಆರೋಗ್ಯವಂತ ವ್ಯಕ್ತಿಯ ದೇಹವನ್ನು ಸೇರಿ ಆ ಸೋಂಕು ಹರಡುತ್ತೆ. ಆ ಸೀನಿದ ತಕ್ಷಣ ಎದುರುಗಡೆ ಯಾರಿರ್ತಾರೆ, ನೀವು ಕೈ ಅಡ್ಡ ಇಟ್ಕೊಂಡು ಸೀನಿರಲ್ಲ, ಅದು ಹಾರುತ್ತೆ, ಅವ್ರ ಮುಖದ ಮೇಲೆ ಹಾರ್ಬೋದು ಅಥವಾ ಅವ್ರಿಗೆ ತಗಲ್ಬೋದು. ಅದು ತಗುಲಿದ ತಕ್ಷಣ ಆ ವ್ಯಕ್ತಿ ಆರೋಗ್ಯವಾಗಿದ್ದರೂ ಸಹ ಆ ವ್ಯಕ್ತಿಯ ದೇಹದ ಒಳಗಡೆ ಉಸಿರಾಟದ ಮುಖಾಂತರ, ಇದು ಗಾಳಿಗೆ ಹರಡಿರುತ್ತಲ್ವ ವೈರಸ್ಸು, ಅದೇ ಗಾಳಿಯನ್ನು ಆ ವ್ಯಕ್ತಿ, ಆರೋಗ್ಯವಂತ ವ್ಯಕ್ತಿ ಉಸಿರಾಡಿದ ತಕ್ಷಣ ಆ ವ್ಯಕ್ತಿಗೆ ಹೋಗಿ ಸೇರಿಕೊಳ್ಳುತ್ತೆ. ದೆನ್ ದ ಪರ್ಸನ್ ಬಿಕಮ್ ಕಾಸ್ ಇನ್ಫೆಕ್ಷನ್, ಅಂದರೆ ಆ ವ್ಯಕ್ತಿಗೆ ಸೋಂಕು ತಗುಲುತ್ತೆ. ಓಕೆನಾ. ಇದು ಯಾವ ರೀತಿ ಕೋಲ್ಡ್ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹರಡುತ್ತೆ ಅನ್ನೋದು. ನೆಕ್ಸ್ಟ್ ನೋಡೋಣ ಬನ್ನಿ. 6th ಕ್ವಶನ್ ಬಂದು, ವಾಟ್ ಆರ್ ಕ್ಯಾರಿಯರ್ಸ್, ಗಿವ್ ಎಕ್ಸಾಂಪಲ್ ಅಂತ ಇದೆ. ವಾಟ್ ಆರ್ ಕ್ಯಾರಿಯರ್ಸ್ ಅಂತ ಇದೆ. ಕ್ಯಾರಿಯರ್ಸ್ ಅಂದ್ರೇನು, ರೋಗವಾಹಕಗಳು ಅಂತ ಕರಿತೀವಿ. ಆ್ಯಕ್ಚುಲಿ ಡಿಸೀಸ್ ಕ್ಯಾರಿಯರ್ಸ್ ಅಥವಾ ವಾಹಕಗಳು ಅಂತಲೇ ಕರೆಯೋದು ಇದನ್ನ ಕನ್ನಡದಲ್ಲಿ. ನಾವಿಲ್ಲಿ ರೋಗವಾಹಕಗಳು ಅಂತ ಬೇಕಾದ್ರೆ ಅಂತ ತಿಳ್ಕೊಬೋದು. ವಾಟ್ ಆರ್ ಕ್ಯಾರಿಯರ್ಸ್ ಅಂದರೆ ವಾಹಕಗಳು ಎಂದರೇನು, ಉದಾಹರಣೆ ಕೊಡಿ. ರೋಗವಾಹಕಗಳು ಅಂತ, there are some insects and animals which act as disease causing microbes are called carriers. ಹಾಗಂದ್ರೆ ಏನರ್ಥ, ರೋಗವನ್ನು ಉಂಟು ಮಾಡುವಂತಹ ಸೂಕ್ಷ್ಮಾಣು ಜೀವಿಗಳಾಗಿ ಕಾರ್ಯನಿರ್ವಹಿಸುವಂತಹ ಕೀಟಗಳು ಮತ್ತು ಪ್ರಾಣಿಗಳನ್ನೇ ನಾವು ವಾಹಕಗಳು ಅಂತ ಕರಿತೀವಿ. ಅಂದರೆ ಯಾವುದು ರೋಗ ಉಂಟು ಮಾಡೋದಕ್ಕೆ ಸಹಾಯ ಮಾಡುತ್ತೆ, ಈ ಇನ್ಸೆಕ್ಟ್ಸ್ ಮತ್ತು ಎನಿಮಲ್ಸ್ ರೋಗವನ್ನು ಉಂಟು ಮಾಡೋದಕ್ಕೆ ಸಹಾಯ ಮಾಡುತ್ತಂತೆ. ಯಾವುದಕ್ಕೆ, ಸೂಕ್ಷ್ಮಾಣು ಜೀವಿಗಳಿಗೆ. ಅಂತಹ ರೋಗವನ್ನು ಉಂಟು ಮಾಡಲು ಸಹಾಯ ಮಾಡುವಂತಹ ವಸ್ತುಗಳು ಅದು ಇನ್ಸೆಕ್ಟ್ಸ್ ಮತ್ತು ಎನಿಮಲ್ಸ್, ಅವುಗಳನ್ನೇ ನಾವು ಕ್ಯಾರಿಯರ್ಸ್ ಅಂತ ಕರಿತೀವಿ. ಓಕೆನಾ. ರೋಗವನ್ನು ಉಂಟು ಮಾಡಲು ಸಹಾಯ ಮಾಡುವಂತಹ, ಯಾವುದಕ್ಕೆ, ರೋಗವನ್ನು ಉಂಟು ಮಾಡಲು ಸೂಕ್ಷ್ಮಾಣು ಜೀವಿಗಳಿಗೆ ಸಹಾಯ ಮಾಡುವಂತಹ ಇನ್ಸೆಕ್ಟ್ಸ್ ಮತ್ತು ಎನಿಮಲ್ಸ್, ಈ ಕೀಟಗಳು ಮತ್ತು ಪ್ರಾಣಿಗಳನ್ನು ನಾವೇನಂತ ಕರಿತೀವಿ, ಕ್ಯಾರಿಯರ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಬಂದು, ಹೌಸ್ ಫ್ಲೈ ಈಸ್ ಒನ್ ಸಚ್ ಕ್ಯಾರಿಯರ್. ಹೌಸ್ ಫ್ಲೈ ಅಂದರೆ ಏನಂತ ಕರಿತೀವಿ, ಹೌಸ್ ಫ್ಲೈ ಯಾವುದಕ್ಕೆ ಉದಾಹರಣೆ, ನೊಣ. ಹೌಸ್ ಫ್ಲೈ ಅಂದರೆ ಓಕೆನಾ, ಮನೆಯಲ್ಲಿರುವಂಥ ನೊಣ. ಇದೆಲ್ಲ ಎಲ್ಲೆಲ್ಲಿ ಕೊಳೆತ ವಸ್ತುಗಳು, ಹಾಳಾಗಿರುವಂಥ ಆಹಾರ ಪದಾರ್ಥಗಳ ಮೇಲೆಲ್ಲ ಕೂತ್ಕೋತಾರೆ ಸಾಮಾನ್ಯವಾಗಿ. ಈ ನೊಣ ಇದು ಒಂದು ಉತ್ತಮ ಉದಾಹರಣೆ. ಯಾವುದಕ್ಕೆ, ಆಹಾರ ವಿಷ ಆಗೋದಕ್ಕೆ. ಅಂದರೆ ಹೌಸ್ ಫ್ಲೈ ಇದು ಒಂದು ಕ್ಯಾರಿಯರ್, ವಾಹಕ. ಓಕೆನಾ. ಎರಡನೇದು ಫೀಮೇಲ್ ಅನಾಫಿಲಿಸ್ ಸೊಳ್ಳೆ. ಅಂದರೆ ಫೀಮೇಲ್ ಅನಾಫಿಲಿಸ್ ಮಸ್ಕಿಟೋ ಈಸ್ ಅನದರ್ ಒನ್ ಕ್ಯಾರಿಯರ್. ಅನದರ್ ಒನ್ ಕ್ಯಾರಿಯರ್. ಇದೆರಡು, ಹೌಸ್ ಫ್ಲೈ ಮತ್ತು ಫೀಮೇಲ್ ಅನಾಫಿಲಿಸ್, ಎರಡನ್ನ ನಾನು ಹೇಳಿದ್ದೀನಿ. ಇಲ್ಲಿ ತುಂಬ ಇದೆ, ಮತ್ತು ಇಲ್ಲಿ ಎಕ್ಸಾಂಪಲ್ಸ್ ಎರಡು ಕೊಟ್ಟಿದ್ದೀನಿ. ನೊಣ ಮತ್ತು
ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಇವೆರಡುವೇ ವಾಹಕಗಳಾಗಿ ರೋಗವಾಹಕಗಳಾಗಿ ಕಾರ್ಯನಿರ್ವಹಿಸುತ್ತೆ. ಓಕೆನಾ, ಇದಿಷ್ಟು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಬನ್ನಿ 7th ಕ್ವಶನ್. ಲಿಸ್ಟ್ ಔಟ್ ದ ಡಿಸೀಸ್ ಕಾಸಿಂಗ್ ಕ್ಯಾರಿಯರ್ಸ್. ರೋಗವನ್ನು ಉಂಟು ಮಾಡುವ ವಾಹಕಗಳನ್ನು ಪಟ್ಟಿ ಮಾಡಿ. ಯಾವ್ಯಾವ್ದು ರೋಗ ಉಂಟು ಮಾಡುವಂತಹ ವಾಹಕಗಳಂದ್ರೆ ಏನು, ಕ್ಯಾರಿಯರ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡಾಯ್ತು. ಆದರೆ ರೋಗವನ್ನು ಉಂಟು ಮಾಡುವ ವಾಹಕಗಳು ಯಾವುದು ಪಟ್ಟಿ ಮಾಡಿ ಅಂತ ಇದೆ. ಓಕೆನಾ, ಆನ್ಸರ್ ಬಂದು ಹೌಸ್ ಫ್ಲೈ ಪಾಯ್ಸನಿಂಗ್ ದ ಫುಡ್. ಈ ಹೌಸ್ ಫ್ಲೈ ಅಂದರೆ ನೊಣ ಏನು ಕೆಲಸ ಮಾಡುತ್ತೆ, ಆಹಾರವನ್ನು ವಿಷವನ್ನಾಗಿ ಪರಿವರ್ತಿಸುತ್ತೆ. ಎರಡನೇದು ಫೀಮೇಲ್ ಅನಾಫಿಲಿಸ್ ಮಸ್ಕಿಟೋ. ಫೀಮೇಲ್ ಅಂದರೆ ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಮಲೇರಿಯಾ ಪ್ಲಾಸ್ಮೋಡಿಯಂ ಇಂದ ಬರುತ್ತೆ. ಮಲೇರಿಯಾ ಕಾಯಿಲೆಯನ್ನು ಉಂಟು ಮಾಡುತ್ತೆ. ಫೀಮೇಲ್ ಅನಾಫಿಲಿಸ್ ಸೊಳ್ಳೆ ನಮ್ಮ ದೇಹವನ್ನು ಕಚ್ಚಿದ್ರೆ ನಮಗೆ ಮಲೇರಿಯಾ ಬರುತ್ತೆ. ಇದು ಪ್ಲಾಸ್ಮೋಡಿಯಂ ಇಂದ ಬರುವಂಥದ್ದು. ಪ್ಲಾಸ್ಮೋಡಿಯಂ ಎನ್ನುವಂಥ ಮೈಕ್ರೋ ಆರ್ಗ್ಯಾನಿಸಮ್ ಇಂದ ಬರುವಂಥದ್ದು. ಓಕೆನಾ, ನೆಕ್ಸ್ಟ್ ಬಂದು ಫೀಮೇಲ್ ಏಡೀಸ್ ಮಸ್ಕಿಟೋ. ಏಡೀಸ್ ಹೆಣ್ಣು ಸೊಳ್ಳೆ ಇದು ಡೆಂಗ್ಯೂ ಅನ್ನು ಉಂಟು ಮಾಡುತ್ತೆ. ಡೆಂಗ್ಯೂ ಅಂದರೆ ಇಲ್ಲಿ ಮಲೇರಿಯಾ, ಡೆಂಗ್ಯೂ ಅಂದರೆ ಡೆಂಗ್ಯೂ ಜ್ವರ ಅಂತ ಕರೀತಾರೆ, ಡೆಂಗ್ಯೂ ವೈರಸ್. ಓಕೆನಾ, ಡೆಂಗ್ಯೂ ಕಾಯಿಲೆಯನ್ನು ಉಂಟು ಮಾಡುತ್ತೆ. ಈ ಮೂರು ಕಾಯಿಲೆಯನ್ನು ಉಂಟು ಮಾಡುವಂತಹ ಕ್ಯಾರಿಯರ್ಸ್ ಅಂದರೆ ವಾಹಕಗಳು: ಹೌಸ್ ಫ್ಲೈ, ಫೀಮೇಲ್ ಅನಾಫಿಲಿಸ್, ಫೀಮೇಲ್ ಏಡೀಸ್, ಪಾಯ್ಸನಿಂಗ್ ಆಫ್ ಫುಡ್, ಮಲೇರಿಯಾ ಮತ್ತು ಡೆಂಗ್ಯೂ ವೈರಸ್ಸನ್ನು ಉಂಟು ಮಾಡುವಂತಹ ರೋಗಕಾರಕಗಳು ಅಥವಾ ರೋಗವಾಹಕಗಳು ಅಂತ ಕರಿತೀವಿ. ನೆಕ್ಸ್ಟ್ ಬನ್ನಿ 8th one. How the housefly act as carrier to spread disease. ಅಂದರೆ ಈ ನೊಣ ರೋಗವನ್ನು ಹರಡುವುದಕ್ಕೆ ಯಾವ ರೀತಿ ವಾಹಕವಾಗಿ ಕಾರಣವಾಗುತ್ತೆ. ಹೌ ದ ಹೌಸ್ಫ್ಲೈ ಆಕ್ಟ್ ಆಸ್ ಕ್ಯಾರಿಯರ್ ಸ್ಪ್ರೆಡ್ ಡಿಸೀಸಸ್ ಅಂದರೆ ಈ ವಾಹಕಗಳು ನೊಣ ಕಾಯಿಲೆಯನ್ನು ಉಂಟು ಮಾಡೋದಕ್ಕೆ, ಯಾವುದಾದ್ರೂ ಕಾಯಿಲೆಯನ್ನು ಉಂಟು ಮಾಡೋದಕ್ಕೆ ಯಾವ ರೀತಿಯ ವಾಹಕಗಳಾಗಿ ಸಹಾಯ ಮಾಡುತ್ತೆ, ವಾಹಕವಾಗಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ. ಓಕೆನಾ, ಹೌಸ್ಫ್ಲೈ ರೋಗವನ್ನು ಹರಡುವ ವಾಹಕವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ. ಆನ್ಸರ್ ಬಂದು ದ ಹೌಸ್ಫ್ಲೈ ಸಿಟ್ ಆನ್ ದ ಗಾರ್ಬೇಜ್ ಆ್ಯಂಡ್ ಎನಿಮಲ್ ಎಕ್ಸ್ಕ್ರೀಟಾ. ಅಂದರೆ ಸಾಮಾನ್ಯವಾಗಿ ಈ ನೊಣಗಳೇನು ಎಲ್ಲಿ ಕೂತ್ಕೊಳ್ಳುತ್ತೆ, ಕಸ ಮತ್ತು ಕೊಳೆತ ವಸ್ತುಗಳ ಮೇಲೆ, ಗಾರ್ಬೇಜ್ ಆ್ಯಂಡ್ ಎನಿಮಲ್ ಎಕ್ಸ್ಕ್ರೀಟಾ ಪ್ರಾಣಿಗಳ ಮೇಲೆ, ಕೊಳೆತ ಪ್ರಾಣಿಗಳ ಮೇಲೆ ಮತ್ತು ಗಾರ್ಬೇಜ್ ಅಂದರೆ ಕಸದ ಮೇಲೆ ಫಸ್ಟು ಕೂತ್ಕೊಳ್ಳುತ್ತೆ. ನೆಕ್ಸ್ಟು ಪ್ಯಾಥೋಜನ್ ಸ್ಟಿಕ್ ಟು ದೇರ್ ಬಾಡೀಸ್. ಹಾಗಂದ್ರೇನು, ಈ ನೊಣಗಳು ತೆರೆದ ಆಹಾರದ ಮೇಲೆ ಕುಳಿತಾಗ ಅಲ್ಲಿ ರೋಗವಾಹಕಗಳು ಬಾಡಿಗೆ ವರ್ಗಾಯಿಸುತ್ತೆ. ಯಾವುದು ಈ ಕಸದ ಮೇಲೆ ಕೂತ್ಕೊಂಡ ತಕ್ಷಣ ಪ್ಯಾಥೋಜನ್ ಸ್ಟಿಕ್ ಆನ್ ದೇರ್ ಬಾಡೀಸ್ ಅಂದರೆ ಆ ಗಾರ್ಬೇಜಲ್ಲಿ ಇದ್ದಂತಹ ರೋಗವಾಹಕಗಳು, ಪ್ಯಾಥೋಜನ್ಸ್ ಇರುತ್ತೆ, ಆ ಕಸದಲ್ಲಿ ರೋಗವಾಹಕಗಳಿರುತ್ತೆ, ಅದು ಎಲ್ಲಿಗೆ ಅಂಟ್ಕೊಳ್ಳುತ್ತೆ, ಈ ಹೌಸ್ ಫ್ಲೈ ಬಾಡಿಗೆ ಅಂಟ್ಕೊಂಡ್ಬಿಡುತ್ತೆ. ಪ್ಯಾಥೋಜನ್ ಸ್ಟಿಕ್ ಆನ್ ದೇರ್ ಬಾಡೀಸ್. ಅದು ಕೂತ ತಕ್ಷಣ ಆ ಕಾಲುಗಳಿಗೆ, ಅದರ ದೇಹಕ್ಕೆ, ನೊಣದ ಕಾಲುಗಳಿಗೆ ಈ ಪ್ಯಾಥೋಜನ್ಸ್ ರೋಗಕಾರಕಗಳು ಅಂಟ್ಕೊಂಡ್ಬಿಡುತ್ತೆ. ಥರ್ಡ್, ವೆನ್ ದೀಸ್ ಫ್ಲೈಸ್ ಸಿಟ್ ಆನ್ ಅನ್ಕವರ್ಡ್ ಫುಡ್ ದೇ ಮೇ ಟ್ರಾನ್ಸ್ಫರ್ಡ್ ಇಂಟು ಪ್ಯಾಥೋಜನ್ಸ್. ಈ ರೀತಿ ಅಂಟ್ಕೊಂಡಂತಹ ನೊಣ ಅದು ಅಂಟ್ಕೊಂಡಂತಹ ನೊಣ ಏನಿರುತ್ತೆ, ಅದು ಯಾವ ಆಹಾರವನ್ನು ನಾವು ಕವರ್ ಮಾಡಿರಲ್ಲ, ಅದನ್ನು ಕ್ಲೋಸ್ ಮಾಡಿರಲ್ಲ, ಮುಚ್ಚಳವನ್ನು ಮುಚ್ಚಿರಲ್ಲ, ಆ ಆಹಾರದ ಮೇಲೆ, ಮುಚ್ಚದೇ ಇರುವಂಥ ಆಹಾರದ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಕೂತ್ಕೊಂಡು ಆ ಪ್ಯಾಥೋಜನ್ಸನ್ನು ಟ್ರಾನ್ಸ್ಫರ್ ಮಾಡುತ್ತೆ. ದ ಫ್ಲೈಸ್ ಅಂದರೆ ನೊಣ ಅನ್ಕವರ್ಡ್ ಫುಡ್ ದೇ ಮೇ ಟ್ರಾನ್ಸ್ಫರ್ ಇಂಟು ಪ್ಯಾಥೋಜನ್ಸ್. ಇದು ಮುಚ್ಚದೇ ಇರುವಂಥ ಆಹಾರದ ಮೇಲೆ ಹೋಗಿ ಕೂತ್ಕೊಂಡು ಆ ರೋಗಕಾರಕಗಳನ್ನು ಆಹಾರಕ್ಕೆ ವರ್ಗಾಯಿಸಿ ಬಿಡುತ್ತೆ. ಓಕೆನಾ, ನೆಕ್ಸ್ಟು ಹೂ ಎವರ್ ಈಟ್ಸ್ ದ ಕಂಟಾಮಿನೇಟೆಡ್ ಫುಡ್ ಈಸ್ ಲೈಕ್ಲಿ ಟು ಗೆಟ್ ಸಿಕ್, ಸೊ ಇಟ್ ಈಸ್ ಅಡ್ವೈಸಬಲ್ ಟು ಆಲ್ವೇಸ್ ಕೀಪ್ ಫುಡ್ ಕವರ್ಡ್. ಹಾಗೆ ರೋಗಕಾರಕ ವರ್ಗಾಯಿಸಲ್ಪಟ್ಟಂಥ ಆಹಾರ ಕಂಟಾಮಿನೇಟೆಡ್ ಫುಡ್ ಅಂತ ಕರಿತೀವಿ. ಅಂದರೆ ಕಲುಷಿತವಾದಂಥ ಆಹಾರ, ನಮಗೆ ಗೊತ್ತಿರಲ್ಲ ಅದು ಯಾವಾಗ ಬಂದು ಕೂತಿರುತ್ತೆ ನೊಣ, ಯಾವಾಗ
ರೋಗಕಾರಕಗಳನ್ನು ಅಲ್ಲಿ ವರ್ಗಾಯಿಸೋಗಿರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ನಾವು ಆ ಆಹಾರವನ್ನು, ಆ ಕಲುಷಿತ ಆಹಾರವನ್ನು ನಾವು ಸೇವಿಸ್ತೀವಿ. ಯಾವ ವ್ಯಕ್ತಿಯ ಆಹಾರವನ್ನು, ಹೂ ಎವರ್ ಈಟ್ಸ್ ಕಂಟಾಮಿನೇಟೆಡ್ ಫುಡ್, ಯಾವ ವ್ಯಕ್ತಿ ಆ ಕಲುಷಿತ ಆಹಾರವನ್ನು ತಿಂತಾನೆ ಆ ವ್ಯಕ್ತಿಗೆ ಏನಾಗುತ್ತೆ, ಈ ವ್ಯಕ್ತಿ ಸಿಕ್ಕಾಗ್ತಾನೆ ಅಂದರೆ ಅವನು ಸೋಂಕಿತ ವ್ಯಕ್ತಿ ಆಗ್ತಾನೆ, ರೋಗ ಹರಡಿರುತ್ತೆ ಅವನಿಗೆ. ಸೊ ಇಟ್ ಈಸ್ ಅಡ್ವೈಸಬಲ್ ಟು ಆಲ್ವೇಸ್ ಕೀಪ್ ಫುಡ್ ಕವರ್. ಆದ್ದರಿಂದ ಸಾಮಾನ್ಯವಾಗಿ ಡಾಕ್ಟರ್ಸು ಅಥವಾ ದೊಡ್ಡವರು ಏನು ಹೇಳ್ತಾ ಇರ್ತಾರೆ, ಯಾವಾಗಲೂ ಆಹಾರವನ್ನು ಪ್ರೊಟೆಕ್ಟ್ ಮಾಡಿ, ಕವರ್ ಮಾಡಿಡಿ, ಮುಚ್ಚಿಡಿ ಅಂತ ಹೇಳ್ತಾ ಇರ್ತಾರೆ. ಓಕೆನಾ? ಇದಿಷ್ಟು ಅಂದರೆ ಹೌಸ್ ಫ್ಲೈಯಿಂದ ನಮ್ಮ ದೇಹಕ್ಕೆ ಯಾವ ರೀತಿ ರೋಗ ವರ್ಗಾವಣೆ ಆಗುತ್ತೆ ಅನ್ನೋದು. ಓಕೆನಾ? ಯಾವ ರೀತಿ ಸ್ಪ್ರೆಡ್ ಆಗುತ್ತೆ, ರೋಗ ಹರಡುತ್ತೆ ನೊಣದಿಂದ ಅಂತ. ಇದಿಷ್ಟು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇದಿಷ್ಟು 2.4 ಪಾರ್ಟ್ 1ನಲ್ಲಿ ನಾನು ತೆಗೆದಿರುವಂತಹ ಕ್ವಶನ್ಸು. ಅಂದರೆ 8 ಕ್ವಶನ್ಸ್ ಇದೆ. ಆ 8 ಕ್ವಶನ್ಸನ್ನು ಇಂಡೈರೆಕ್ಟ್ ಮತ್ತು ಟ್ವಿಸ್ಟೆಡ್ ಕ್ವಶನ್ಸ್ ತೆಗೆದಿದ್ದೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ? ನೆಕ್ಸ್ಟ್ ಕ್ಲಾಸಲ್ಲಿ 2.4ದೆ ಇನ್ನೂ 8 ಅಥವಾ 9 ಕ್ವಶನ್ಸ್ ಇದೆ. ಅದು ಪಾರ್ಟ್ 2ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಇದು 2.4 ಪಾರ್ಟ್ 1 ಆಯಿತು. ನೆಕ್ಸ್ಟ್ ಕ್ಲಾಸಲ್ಲಿ 2.4 ಪಾರ್ಟ್ 2ನಲ್ಲಿ ಸಿಗೋಣ. ಓಕೆನಾ? ಇದಿಷ್ಟು ಕ್ವಶನ್ ಆನ್ಸರ್ಸ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಆದಷ್ಟು ವಿಡಿಯೋನ ಯಾರು ಸೈನ್ಸ್ ಕಷ್ಟ ಅಂತಿರ್ತಾರೆ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಮತ್ತು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗೆ ಮತ್ತು CETಗೆ ಯಾರು ಪ್ರಿಪೇರ್ ಆಗ್ತಿರ್ತಾರೆ ಅವ್ರಿಗೆ ಆದಷ್ಟು ವೀಡಿಯೋಸನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆನಾ? ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.